ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಿಮಗೋಸ್ಕರ ತಂದಿದ್ದೇವೆ ನಾವು ಹೋಂಡಾ ಸಿಟಿ. ಇದು ಬಂದು IV-Tech 1.5 ಲೀಟರ್ ಪೆಟ್ರೋಲ್ ಇಂಜನಲ್ಲಿ ಬರುತ್ತೆ ಇದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಡೀಟೇಲ್ ವಿಡಿಯೋನ ನಿಮಗೆ ಕೊಡ್ತಾಯಿದ್ದೀನಿ. ಸೊ ಎಲ್ಲ ಡೀಟೇಲ್ಸ್ ಬಗ್ಗೆ ಮಾತಾಡೋಣ. ಸೊ ಹಾಗೂ ಈ ಗಾಡಿ ಕೂಡ ನಿಮಗೆ ಸೇಲಿಗಿರುತ್ತೆ. ಸೊ ಯಾರು ಹೋಂಡಾ ಸಿಟಿ ಲವರ್ಸ್ ಇದ್ದೀರೋ ಅವರಿಗೋಸ್ಕರ ಇದು ಸೇಲಿಗೆ ಕೂಡ ಇಡ್ತಾಯಿದ್ದೀವಿ. ಓಕೆ ಇದರ ಪ್ರೈಸ್ ಏನು ಎಷ್ಟು ಓನರ್ ಆಗಿದೆ ಎಲ್ಲ ತಿಳ್ಕೊಳ್ಳೋಣ. ಸೊ ಬನ್ನಿ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಾ ಹೋಂಡಾ ಸಿಟಿ. ಸೊ ಇದ್ರ ಫ್ರಂಟ್ ಲುಕ್ ನೋಡೋದು ಹಿಂಗಿದೆ. ಸೊ ಇಲ್ಲಿ ನಿಮಗೆ ಸೈಡಲ್ಲಿ ದೊಡ್ಡದಾಗಿರೋಂಥ ಹೆಲೋಜಿನ್ ಹೆಡ್ಲ್ಯಾಂಪ್ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಪಾರ್ಕಿಂಗ್ ಲೈಟ್ ಕೂಡ ಇದೆ. ಸೊ ಟರ್ನ್ ಇಂಡಿಕೇಟರ್ ಕೂಡ ಅವೈಲೇಬಲ್ ಇದೆ. ಸೊ ಹಾಗೆ ಇದರಲ್ಲಿ ನಿಮಗೆ ಡೇ ಟೈಮ್ ರನ್ನಿಂಗ್ LED ಕೂಡ ಸಿಗ್ತಾ ಇದೆ. ಸೊ ಅದರ ಕೆಳಗಡೆ ನೋಡೋದಾದರೆ ನಿಮಗೆ ಇಲ್ಲಿ ಫಾಗ್ ಲ್ಯಾಂಪ್ಸ್ ಕೂಡ ಸಿಗ್ತಾ ಇದೆ. ಓಕೆ ಸೊ ಇಷ್ಟು ಸೈಡಿಗೆ ಇರೋವಂಥದ್ದು. ಸೊ ಇವಾಗ ಇಲ್ಲಿ ಮಿಡ್ಲಲ್ಲಿ ಸೊ ಇಲ್ಲಿ ನಿಮಗೆ ಮುಂದ್ಗಡೆಯಿಂದ ಒಂದು ಗ್ರಿಲ್ ನೋಡಲು ಸಿಗ್ತದೆ. ಸೊ ಅದರಲ್ಲಿ ನಿಮಗೆ ಕ್ರೋಮ್ ಫಿನಿಶಿಂಗ್ ಕೂಡ ಮಾಡಿದ್ದಾರೆ. ಸೊ ಮಿಡ್ಲಲ್ಲಿ ನಿಮಗೆ ಹೊಂಡಾ ಲೋಗೋ ಕೂಡ ಸಿಗ್ತಾಯಿದೆ. ಸೊ ಅದರ ಕೆಳಗಡೆಯೂ ಸ್ವಲ್ಪ ಕ್ರೋಮಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ಸೊ ಬಂಪರ್ ಕೂಡ ನೋಡ್ತಾ ಇದ್ದೀರಾ ಗಾಡಿದು. ಇದು ಕೂಡ ನೋಡಲು ಒಂಥರ ಬೇರೆ ಥರನೇ ಲುಕ್ ಕೊಡ್ತಾಯಿದೆ. ಓಕೆ, ಸೊ ಬಾನೆಟ್ ಮೇಲೆ ನಿಮ್ಗೆ ಇಲ್ಲಿ ಕರ್ವ್ ನೋಡಲಿಕ್ಕೆ ಸಿಗ್ತಾ ಇರ್ಬೋದು. ನೋಡಿ, ಇಲ್ಲಿ ಕರ್ವ್ ನೋಡಲಿಕ್ಕೂ ಸಿಗ್ತಾ ಇದೆ. ಓಕೆ, ಸೊ ಇದು ಬಂದು ಇದರ ಸೈಡ್ ಪ್ರೊಫೈಲ್. ಸೊ ಸೈಡ್ ಪ್ರೊಫೈಲಲ್ಲಿ ಗಾಡಿ ನೋಡಲು ಹೀಗಿದೆ. ಇದರಲ್ಲಿ ನಿಮಗೆ 15 ಇಂಚ್ ಅಲಾಯ್ ವೀಲ್ ಸಿಗ್ತಾ ಇದೆ. ಸೊ ಮುಂದ್ಗಡೆ ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಓಕೆ, 15 ಇಂಚ್ ಅಲಾಯ್ ವೀಲ್ ಸಿಗ್ತಾ ಇದೆ. ಸೊ ಇಲ್ಲಿ ಮಿಡ್ಲಲ್ಲಿ ಹೊಂಡಾ ಲೋಗೋ ಕೂಡ ಸಿಗ್ತಾ ಇದೆ. ಓಕೆ, ಸೊ ಸೈಡಲ್ಲಿ ನಿಮಗೆ ORBM ಮೇಲೆ ಟರ್ನ್ ಇಂಡಿಕೇಟರ್ ಕೂಡ ನೋಡಲಿಕ್ಕೆ ಸಿಗ್ಬೋದು. ನೋಡಿ, ಇಲ್ಲಿ ಟರ್ನ್ ಇಂಡಿಕೇಟರ್ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇವಾಗ ಡೋರಿನ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ಕೀಲೆಸ್ ಎಂಟ್ರಿ ಫೀಚರ್ ಕೂಡ ಅವೈಲೇಬಲ್ ಇದೆ. ಸೊ ಹಾಗೆ ಇಲ್ಲಿ ನಿಮಗೆ ಕ್ರೋಮಲ್ಲಿ ಡೋರ್ ಹ್ಯಾಂಡಲ್ ನೋಡೋದು ಸಿಗ್ತಾ ಇದೆ. ಸೊ ಇಲ್ಲೂ ಕೂಡ ನಿಮಗೆ ಕರ್ವ್ ಆಗಿರೋಂಥ ನೋಡ್ಬೋದು. ಓಕೆ, ಸೊ ಬ್ಯಾಕ್ ಸೈಡ್ ಡೋರಲ್ಲೂ ಕೂಡ ನಿಮಗೆ ಇಲ್ಲಿ ಕ್ರೋಮ್ ಫಿನಿಶಿಂಗ್ ಸಿಗ್ತಾ ಇದೆ. ಓಕೆ, ಈ ಗಾಡಿಯಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲೇ ಪೆಟ್ರೋಲ್ ಟ್ಯಾಂಕ್ ಮಾಡುವಂಥ ಓಪನ್ ಪ್ಲೇಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಸೊ ಹಿಂದ್ಗಡೆ ನಿಮ್ಗೆ ಇದರಲ್ಲಿ ಡ್ರಮ್ ಬ್ರೇಕ್ ಸಿಗ್ತಾ ಇದೆ. ಯಾವುದೇ ಥರದ ಡಿಸ್ಕ್ ಬ್ರೇಕ್ ಇಲ್ಲ. ಸೊ ಇದು ಕೂಡ 15 ಇಂಚಿದೆ ವೀಲ್ ಆಗಿರುತ್ತೆ. ಡ್ರಮ್ ಬ್ರೇಕ್ ಸಿಗ್ತಾ ಇದೆ ಇದರಲ್ಲಿ. ಸೊ ಓಕೆ, ಇದು ಬಂದು ಗಾಡಿ ಬ್ಯಾಕ್ ಸೈಡ್ ಪ್ರೊಫೈಲ್ ಆಗಿರುತ್ತೆ. ಸೊ ಬ್ಯಾಕ್ ಸೈಡಲ್ಲಿ ನಿಮ್ಗೆ ಇಲ್ಲಿ ಹೆಲೋಜಿನ್ ಹೆಡ್ಲ್ಯಾಂಪ್ಸ್ ನೋಡಲು ಸಿಗ್ತಾ ಇದೆ. ಸೊ ಇದು ಬಂದು ಹೆಲೋಜಿನ್ ಹೆಡ್ಲ್ಯಾಂಪ್ಸ್. ಇಲ್ಲೇ ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ಸಿಗ್ತಾ ಇದೆ. ಸೊ ಇಲ್ಲಿ ಬಂದು ನಿಮಗೆ ರಿವರ್ಸ್ ಲೈಟ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಓಕೆ, ಸೊ ನಿಮಗೆ ಇದರಲ್ಲಿ ಕೆಳಗಡೆ ರಿಫ್ಲೆಕ್ಟರ್ ಕೂಡ ನೋಡಲು ಸಿಗ್ತಾ ಇದೆ. ಸೊ ಹಾಗೆ ಇಲ್ಲಿ ನಿಮಗೆ ಸಿಟಿ V ಅಂತ ಬ್ಯಾಚಿಂಗ್ ಇದೆ. ಸೊ ಮಿಡ್ಲಲ್ಲಿ ಹೊಂಡಾದ ಬ್ಯಾಚಿಂಗ್ ಇದೆ. ಸೊ ಹಾಗೆ ಇಲ್ಲಿ IV-Tech ಅಂತ ಬ್ಯಾಚಿಂಗ್ ಇದೆ. ಸೊ ಬ್ಯಾಕ್ ಸೈಡಿಂದ ನೋಡೋ ಗಾಡಿ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಸೊ ಇಲ್ಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಡಿಫಾಗರ್ ಕೂಡ ಸಿಗ್ತಾ ಇದೆ. ಸೊ ಹಾಗೆ ಇದ್ರ ಮೇಲೆ ಶಾರ್ಕ್ ಫಿನ್ ಆ್ಯಂಟಿನ ಸಿಗ್ತಾ ಇದೆ. ಓಕೆ, ಸೊ ಇನ್ನೊಂದು ಈ ಸೈಡಲ್ಲಿ ಗಾಡಿ ನೋಡಲು ಲುಕ್ ಈ ಥರ ಇರುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಬ್ಯಾಕ್ ಡೋರಲ್ಲೂ ಕೂಡ ಕ್ರೋಮ್ ಇದೆ. ಸೊ ಫ್ರಂಟ್ ಡೋರಲ್ಲೂ ಕೂಡ ಕ್ರೋಮ್ ಇದೆ. ಸೊ ಬನ್ನಿ ಇವಾಗ ಗಾಡಿ ಇಂಟೀರಿಯರ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಓಕೆ, ಇವಾಗ ಡೋರ್ ಇಲ್ಲಿ ನಿಮಗೆ ಡುವಲ್ ಟೋನ್ ಕಲರಲ್ಲಿ ಡೋರ್ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಟ್ವಿಟರ್ ಸಿಗ್ತಾ ಇದೆ. ಸೊ ಡೋರ್ ಹ್ಯಾಂಡಲ್ ಕೂಡ ಕ್ರೋಮಲ್ಲಿದೆ. ಸೊ ಇಲ್ಲಿ ನಿಮಗೆ ಎಲ್ಲ ಗ್ಲಾಸಿನ ಫಂಕ್ಷನ್ ಸಿಗ್ತಾ ಇದೆ. ಗ್ಲಾಸ್ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಸ್ವಿಚಸ್ ಸಿಗ್ತಾ ಇದೆ. ಸೊ ಲಾಕ್ ಅನ್ಲಾಕ್ ಕೂಡ ಇಲ್ಲಿಂದನೇ ಮಾಡ್ಬೋದು ಗಾಡಿ. ಸೊ ಹಾಗೆ ಇಲ್ಲಿ ಕೆಳಗಡೆ ನಿಮಗೆ ಈ ಗಾಡಿಯ ಸ್ಪೀಕರ್ಸ್ ಕೂಡ ಸಿಗ್ತಾ ಇದೆ. ಇಲ್ಲಿ ಮೇಲ್ಗಡೆ ಟ್ವಿಟರ್ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ಒಂದು ಬಾಟಲ್ ಹೋಲ್ಡರ್ ಕೂಡ ಸಿಗ್ತಾ ಇದೆ. ಇಲ್ಲೂ ಕೂಡ ಸ್ವಲ್ಪ ಸ್ಪೇಸ್ ಸಿಗ್ತಾ ಇದೆ, ನೋಡ್ಬೋದು. ಓಕೆ, ಸೊ ಒಳಗಡೆ ಬಂದಾಗ ನಿಮ್ಗೆ ಇಲ್ಲಿ ಬೂಟ್ ಸ್ಪೇಸ್ ಓಪನ್ ಮಾಡೋದು ಸ್ವಿಚ್ ಸಿಗ್ತಾ ಇದೆ. ಸೊ ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡೋವಂಥ ಸ್ವಿಚ್ ಇಲ್ಲಿ ಸಿಗ್ತಾ ಇದೆ. ಮುಂದ್ಗಡೆ ಬಾನೆಟ್ ಓಪನ್ ಮಾಡೋವಂಥ ಸ್ವಿಚ್ ಇಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಈ ಸೀಟ್ ಬಂದು ನಿಮಗೆ ಹೈಟ್ ಅಡ್ಜಸ್ಟೇಬಲ್ ಕೂಡ ಇರುತ್ತೆ. ಮುಂದ್ಗಡೆನೂ ಹೋಗುತ್ತೆ, ಹಿಂದ್ಗಡೆನೂ ಬರುತ್ತೆ. ಹೈಟು ಕೂಡ ಆಗುತ್ತೆ, ಕೆಳಗೂ ಕೂಡ ಹೋಗುತ್ತೆ. ಓಕೆ, ಸೊ ಇದರ ಮುಂದ್ಗಡೆ ಇಂಟೀರಿಯರ್ ನೋಡಲು ಈ ಥರ ಸಿಗ್ತಾ ಇದೆ ನಿಮಗೆ. ಇದರಲ್ಲಿ ಮುಂದ್ಗಡೆ ಇಂಟೀರಿಯರ್ ಈ ಥರ ಇದೆ. ಇದರಲ್ಲಿ ನಿಮಗೆ ಸ್ಟೇರಿಂಗ್ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪ್ ಕೂಡ ಆಗುತ್ತೆ ಈ ಸ್ಟೇರಿಂಗ್. ಸೊ ಇಲ್ಲಿ ನಿಮಗೆ ಇದರ ಮ್ಯೂಸಿಕ್ ಸಿಸ್ಟಮ್ಸ್ ಬಟನ್ಸ್ ಕೂಡ ಸ್ಟೇರಿಂಗ್ ಮೇಲೆ ಸಿಗ್ತಾ ಇದೆ. ಸೊ ಹಾಗೆ ಇಲ್ಲಿ ನಿಮಗೆ ಕಾಲ್ ರಿಸೀವ್ ಮಾಡೋದು, ಕಾಲ್ ಮೈಕ್ ಎಲ್ಲ ಆಪ್ಷನ್ ಇಲ್ಲೇ ಸಿಗ್ತಾ ಇದೆ. ಓಕೆ, ಅದರ ನಂತರದಲ್ಲಿ ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಈ ಕಾರಲ್ಲಿ ಸಿಗ್ತಾ ಇದೆ. ಓಕೆ, ಇಲ್ಲಿ ಸೈಡಲ್ಲಿ ನಿಮಗೆ AC ವೆಂಟ್ಸ್ ನೋಡಲು ಸಿಗ್ತಾ ಇದೆ. ಸೊ ಹಾಗೆ ಇದು ಮಿರರ್ ಅಡ್ಜಸ್ಟ್ ಮಾಡೋದು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ORBM ಏನು ಅಡ್ಜಸ್ಟ್ ಮಾಡ್ತೀರಾ, ಸೊ ಇಲ್ಲಿ ಇಂಟೀರಿಯರ್ ಮೇಲೆ ಕೊಟ್ಟಿದ್ದಾರೆ. ಸೊ ಅದ್ರ ಕೆಳಗಡೆ ನಿಮಗೆ ಲೈಟ್ ಅಡ್ಜಸ್ಟ್ಮೆಂಟ್ಸ್ ಆಪ್ಷನ್ ಇದೆ. ಸೊ ಇಲ್ಲಿ ನಿಮ್ಗೊಂದು ಸ್ವಲ್ಪ ಸ್ಪೇಸ್ ಸಿಗ್ತಾ ಇದೆ. ಓಕೆ,
ಸೊ ಈ ಸೈಡಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ 2 AC ವೆಂಟ್ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಸಿಗ್ತಾ ಇದೆ. ಸೊ ಇಲ್ಲಿ AC ಕಂಟ್ರೋಲ್ಸ್ ಏನಿದೆ ಇದ್ರದ್ದು ಆಟೋಮೆಟಿಕ್ ಆಗಿದೆ. ಸೊ ಆಟೋಮೆಟಿಕ್ ಇಲ್ಲಿ AC ಕಂಟ್ರೋಲ್ಸ್ ಆಗುತ್ತೆ. ಓಕೆ, ಯಾವುದೇ ಥರದ ಮ್ಯಾನ್ಯುವಲ್ ಇಲ್ಲ, ಇಲ್ಲಿ ಎಲ್ಲ ಆಟೋಮೆಟಿಕ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಇಂಜನ್ ಸ್ಟಾಪ್ ಸ್ಟಾರ್ಟ್ ಆಪ್ಷನ್ ಕೂಡ ಸಿಗ್ತಾ ಇದೆ. ಸೊ ಹಾಗೆ ಇಲ್ಲಿ ನೀವು USB ಹಾಕೋಗ್ಬೋದು, HDMI ಕೇಬಲ್ ಕನೆಕ್ಟ್ ಮಾಡ್ಬೋದು. ಹಾಗೆ ನೀವು ಇಲ್ಲಿ 12 ವೋಲ್ಟ್ ಸಿಗರೆಟ್ ಚಾರ್ಜರ್ ಕೂಡ ಕನೆಕ್ಟ್ ಮಾಡ್ಬೋದು. ಇಲ್ಲೂ ಕೂಡ ಒಂದು ಚಾರ್ಜ್ ಆಗ್ಬೋದು. ಓಕೆ, ಸೊ ಅದರ ನಂತರ ಇಲ್ಲಿ ನಿಮಗೆ 2 ಬಾಟಲ್ ಹೋಲ್ಡರ್ ಕೂಡ ಸಿಗ್ತಾ ಇದೆ. ಸೊ ಇದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಹ್ಯಾಂಡ್ ಬ್ರೇಕ್ ಸಿಗ್ತಾ ಇದೆ. ಓಕೆ, ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಏನಾದರೂ ಕೀ ಇಡಲು ಸ್ಪೇಸ್ ಇದೆ. ಸೊ ಹಾಗೆ ಇಲ್ಲಿ ನಿಮಗೆ ಆರ್ಮ್ ರೆಸ್ಟ್ ಸಿಗ್ತಾ ಇದೆ. ಯಾವುದೇ ಥರದ ಅಡ್ಜಸ್ಟೇಬಲ್ ಇಲ್ಲ ಇದು. ಅದರ ನಂತರದಲ್ಲಿ ಇಲ್ಲೂ ಕೂಡ ನಿಮಗೆ ಸ್ವಲ್ಪ ಸ್ಪೇಸ್ ಎಲ್ಲ ಸಿಗ್ತಾ ಇದೆ. ಸೊ ಓಕೆ, ಸೊ ಆ ಸೈಡಲ್ಲಿ ಕೂಡ ನಿಮಗೆ ಒಂದು AC ವೆಂಟ್ ಸಿಗುತ್ತೆ. ಸೊ ಗ್ಲಬ್ ಬಾಕ್ಸ್ ತುಂಬ ಚೆನ್ನಾಗಿದೆ, ತುಂಬ ಸ್ಪೇಸ್ ಇದೆ ಗ್ಲಬ್ ಬಾಕ್ಸಲ್ಲಿ, ನೋಡ್ತಾ ಇರ್ಬೋದು. ಅದರಲ್ಲಿ ನಿಮಗೆ ಆ ಡೋರಲ್ಲಿ ಒಂದು ಕಂಟ್ರೋಲ್ ಸಿಗುತ್ತೆ, ಮಿರರ್ ಕಂಟ್ರೋಲ್. ಆನಂತರ ಕ್ರೋಮ್ ಫಿನಿಶಿನ ಡೋರ್ ಟ್ವಿಟರ್ ಸಿಗುತ್ತೆ. ಸೊ ಹಾಗೆ ಕೆಳಗಡೆಯಲ್ಲಿ ಸ್ಪೀಕರ್ ಸಿಗ್ತಾ ಇದೆ. ಓಕೆ, ಆಮೇಲೆ ಇಲ್ಲಿ ನಿಮಗೆ ಡೇ ನೈಟ್ ಅಡ್ಜಸ್ಟೇಬಲ್ ಮಿರರ್ ಕೂಡ ಸಿಗ್ತಾ ಇದೆ. ಸೊ ಹಾಗೆ ಇಲ್ಲಿ ಮುಂದ್ಗಡೆ 2 ಹೆಲೋಜಿನ್ ಲೈಟ್ ಕೂಡ ಸಿಗ್ತಾ ಇದೆ. ಸೊ ಇದು ಹೆಲೋಜಿನ್ ಕೊಡೋದು ಬದಲಿ LED ಕೊಟ್ಟರೆ ಇನ್ನೂ ಚೆನ್ನಾಗಿರ್ತಿತ್ತು. ಓಕೆ, ಸೊ ಇದರಲ್ಲಿ ನಿಮಗೆ ಏನೂ ಸಿಗ್ತಾ ಇಲ್ಲ. ಆನಂತರ ಇಲ್ಲಿ ನಿಮಗೆ ಓಕೆ ವ್ಯಾನಿಟಿ ಮಿರರ್ ಕೂಡ ಸಿಗ್ತಾ ಇದೆ. ಓಕೆ, ಆನಂತರದಲ್ಲಿ ಇಲ್ಲಿ ಹಿಡ್ಕೊಳ್ಳಲು ಹ್ಯಾಂಡಲ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಬನ್ನಿ ಇದರ ಬ್ಯಾಕ್ ಸೈಡ್ ಸ್ಪೇಸ್ ಬಗ್ಗೆ ನೋಡ್ಕೊಳ್ಳೋಣ. ಓಕೆ, ಸೊ ಬ್ಯಾಕ್ ಸೈಡ್ ಡೋರಲ್ಲಿ ಕೂಡ ನಿಮಗೆ ಡುವಲ್ ಟೋನ್ ಕಲರಲ್ಲಿ ಇಂಟೀರಿಯರ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲೂ ಕೂಡ ಟ್ವಿಟರ್ಸ್ ಅವೈಲೇಬಲ್ ಇದೆ. ಸೊ ಹಾಗೆ ಇಲ್ಲೂ ಸ್ಪೀಕರ್ ಇದೆ. ಬಾಟಲ್ ಹೋಲ್ಡರ್ ಕೂಡ ಇಲ್ಲೂ ನಿಮ್ಗೆ ಸಿಗ್ತಾ ಇದೆ. ಸೊ ಚೈಲ್ಡ್ ಲಾಕ್ ಸೇಫ್ಟಿ ಕೂಡ ಇಲ್ಲೇ ಸಿಗ್ತಾ ಇದೆ. ಓಕೆ, ಸೊ ಇಲ್ಲೂ ಕೂಡ ಸ್ವಲ್ಪ ಸ್ಪೇಸ್ ಸಿಗ್ತಾ ಇದೆ. ಓಕೆ, ಈ ಗಾಡಿಯಿಂದ ಇಂಟೀರಿಯರ್ ಮುಂದ್ಗಡೆದು ಈ ಟೈಪ್ ಕಾಣಿಸ್ತಾ ಇರುತ್ತೆ, ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಸೊ ಹಿಂದ್ಗಡೆದು ಮಾತಾಡಿದ್ರೆ ನಿಮ್ಗೆ ಇಲ್ಲಿ AC ವೆಂಟ್ಸ್ ಕೂಡ ಹಿಂದ್ಗಡೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಿಮಗೆ 12 ವೋಲ್ಟ್ 2 ಸಿಗರೆಟ್ ಚಾರ್ಜರ್ ಕೂಡ ಸಿಗ್ತಾ ಇದೆ. ಓಕೆ, ಸೊ ಸ್ಪೇಸಿನ ಬಗ್ಗೆ ಮಾತಾಡೋದಾದರೆ ಸ್ಪೇಸ್ ತುಂಬ ಇದೆ ಗಾಡಿಯಲ್ಲಿ. ಸೊ ಆರಾಮಾಗಿ 3 ಜನ ಆರಾಮಾಗಿ ಕೂತ್ಕೊಳ್ಬೋದು. ಬಟ್ ಮಿಡ್ಲ್ ಸೀಟಿಂದ ಒಂದು ಪ್ರಾಬ್ಲಮ್ ಏನಂದರೆ ಇದು ಸ್ವಲ್ಪ ಹೈಟ್ ಆಗಿದೆ, ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಬ್ಬರು ಕೂತ್ಕೊಳ್ಳಿಕ್ಕೆ ತುಂಬ ಕಂಫರ್ಟೇಬಲ್ ಆಗಿರೋಂಥ ಕಾರ್ ಇದು. ಸೊ ಇಲ್ಲಿ ಹೈಟ್ ಕೊಡಬಾರ್ದಾಗಿತ್ತು, ಸ್ಟ್ರೇಟಾಗಿ ಕೊಟ್ಟಿದ್ದರೆ ಇಲ್ಲಿ ಆರಾಮಾಗಿ 3 ಜನ ಕೂತ್ಕೊಳ್ಬಹುದಾಗಿತ್ತು. ಸೊ ಇಲ್ಲಿ ನಿಮಗೆ ಒಂದು ಆರ್ಮ್ ರೆಸ್ಟ್ ಕೂಡ ಅವೈಲೇಬಲ್ ಇದೆ. ಓಕೆ, ನೋಡ್ಬೋದು, ತುಂಬ ಸಾಫ್ಟ್ ಆಗಿದೆ, ಸೀಟ್ಸ್ ಎಲ್ಲ ತುಂಬ ಸಾಫ್ಟ್ ಆಗಿದೆ ಕೂತ್ಕೊಳ್ಳಲು. ಲಾಂಗ್ ಜರ್ನಿ ಮಾಡ್ರೇನು ಏನು ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಇಲ್ಲಿ ಚೈಲ್ಡ್ ಸೇಫ್ಟಿದು ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗೆ ಇಲ್ಲಿ ನಿಮಗೆ 2 ಕಪ್ ಹೋಲ್ಡರ್ ಕೂಡ ಸಿಗ್ತಾಯಿದೆ. ಸೊ ಇದರಲ್ಲಿ ಟೋಟಲಾಗಿ ನಿಮಗೆ 4 ಟ್ವಿಟರ್ 4 ಸ್ಪೀಕರ್ಸ್ ಸಿಗ್ತಾಯಿದೆ ಗಾಡಿಯಲ್ಲಿ, ನೋಡ್ಬೋದು. ಎಲ್ಲ ಡೋರ್ಸಿಗೂ ಟ್ವಿಟರ್ ಮತ್ತು ಸ್ಪೀಕರ್ಸ್ ನೋಡೋದು ಸಿಗ್ತಾಯಿದೆ. ಸೊ ಲೆಗ್ ರೂಮಿನ ಬಗ್ಗೆ ಮಾತಾಡೋದಾದರೆ ತುಂಬ ಲೆಗ್ ರೂಮ್ ಸಿಗ್ತಾಯಿದೆ. ಹೆಡ್ ರೂಮ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾಯಿದೆ. ಸೊ 6 ಫೀಟ್ ಇದ್ದವ್ರಿಗೆ ಸ್ವಲ್ಪ ಕಮ್ಮಿ ಅನಿಸ್ಬೋದು, ಬಟ್ ನಮಗೆಲ್ಲ ಸರಿಯಾಗಿದೆ. ಓಕೆ, ಲೆಗ್ ರೂಮ್ ಕೂಡ ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ನೋಡೋಣ ಈ ಗಾಡಿದು. ಸೊ ಇಲ್ಲಿ ನಿಮಗೆ ಬೂಟ್ ಸ್ಪೇಸ್ ಓಪನ್ ಮಾಡಲು ಇದು ಬಟನ್ ಸಿಗ್ತಾ ಇದೆ. ಸೊ ಹಾಗೆ ಮುಂದ್ಗಡೆ ಕೂಡ ಒಂದು ಬಟನ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ರಿವರ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಓಕೆ, ಸೊ ಇದರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ನಿಮಗೆ 506 ಲೀಟ್ರ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ. 506 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಬೂಟ್ ಸ್ಪೇಸ್. ಇಲ್ಲಿ ನಿಮಗೆ ಒಂದು ಹೆಲೋಜಿನ್ ಲ್ಯಾಂಪ್ ಕೂಡ ಬರುತ್ತೆ. ಇಲ್ಲಿ ಬೂಟ್ ಸ್ಪೇಸ್ ನಂತರ ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ ಸ್ಪೇರ್ ವೀಲ್ ಕೂಡ ಸಿಗ್ತಾ ಇದೆ. ಸೊ ಇದು ಬಂದು ಓಕೆ 15 ಇಂಚದ್ದು ಇರುತ್ತೆ ಸ್ಪೇರ್ ವೀಲ್ ಕೂಡ. ಇದರಲ್ಲಿ ನಿಮಗೆ ಅಲಾಯ್ ವೀಲ್ ಸಿಗ್ತಾಯಿಲ್ಲ, ಸ್ಟೀಲ್ ರಿಮ್ ಜೊತೆಗೆ ಸ್ಪೇರ್ ವೀಲ್ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಜಾಕ್ ಎಲ್ಲ ಇದೆ, ಗಾಡಿದು ಇನ್ಸ್ಟ್ರೂಮೆಂಟ್ ಎಲ್ಲ ಇದೆ. ಓಕೆ, ಸೊ ಓಕೆ ಇವಾಗ ಗಾಡಿ ಇಂಜನ್ ಎಲ್ಲ ನೋಡ್ಕೊಳ್ಳಿ ಗಾಡಿದು. ಸೊ ಇಂಜನ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲೂ ಆಕ್ಸಿಡೆಂಟಲ್ ಆಗಿಲ್ಲ. ಈ ಗಾಡಿ ಆಕ್ಸಿಡೆಂಟಲ್ ಫ್ರೀ ಆಗಿರೋಂಥ ಗಾಡಿ ಇದು. ಸೊ ಬಾನೆಟ್ ಕೂಡ ನೋಡ್ಕೊಳ್ಳಿ, ಎಲ್ಲೂ ಡೆಂಟಸ್ ಸ್ಕ್ರ್ಯಾಚಸ್ ಏನಿಲ್ಲ, ಎಲ್ಲ ಒರಿಜಿನಲ್ ಇದೆ. ಸೊ ಇದರಲ್ಲಿ ನಿಮಗೆ ಇನ್ಸುಲೇಷನ್ ಏನಿಲ್ಲ ಇದರಲ್ಲಿ. ಓಕೆ, ಇದರಲ್ಲಿ ನಿಮಗೆ 1.5 ಲೀಟರ್ IV ಟೆಕ್ ಪೆಟ್ರೋಲ್ ಇಂಜನ್ ಜೊತೆಗೆ ಈಗ ಕಾರ್ ಬರುತ್ತೆ. ಓಕೆ, 1.5 ಲೀಟರ್ ಪೆಟ್ರೋಲ್ ಇಂಜನ್ ಜೊತೆಗೆ ಈ ಕಾರ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನಿಮ್ಮ ವೈಫರಿಗೆ ಹಾಕೋಂಥ ನೀರಲ್ಲಿ ಇಲ್ಲಿ ಹಾಕ್ಬೋದು. ಸೊ ಆಕ್ಸೈಡ್ ಬ್ಯಾಟ್ರಿ ಇದೆ ಇದರಲ್ಲಿ. ಸೊ ಪ್ಲೇಸ್ಮೆಂಟ್ ಎಲ್ಲ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಓಕೆ, ಸೊ ಓಕೆ ಇವಾಗ ಇದರ ರೇಟ್ ಎಲ್ಲ ತಿಳ್ಕೊಳ್ಳೋಣ. ಈ ಗಾಡಿ ಬಂದು 2018 ಮಾಡಲ್, ಸಿಂಗಲ್ ಓನರ್, ಫ್ಯೂಲ್ ಟೈಪ್ ನಿಮ್ಗೆ ಇದರಲ್ಲಿ ಪೆಟ್ರೋಲ್ ಸಿಗ್ತಾಯಿದೆ.
ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುತ್ತೆ ಈ ಗಾಡಿ. ಸೊ ಕಾಂಪ್ರಹೆನ್ಸ್ ಇನ್ಸೂರೆನ್ಸ್ ಕೂಡ ಅವೈಲೇಬಲ್ ಇದೆ. ಇದು ಓನ್ಲಿ 27,000 ಕಿಲೋಮೀಟ್ರ್ ಗಾಡಿ ರನ್ ಆಗಿರೋದು, 27,000 ಕಿಲೋಮೀಟ್ರ್ ಗಾಡಿ ರನ್ ಆಗಿರೋದು ಅಷ್ಟೇ. ಸೊ ಇದರ ಪ್ರೈಸ್ ಬಂದುಬಿಟ್ಟು 9,30,000 ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.